ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, 2 ದಿನದಿಂದ ಸ್ವಲ್ಪ ವೀಡಿಯೋ ಹಾಕೋಕ್ಕಾಗಿಲ್ಲ. ಆದರೂ ಸಹಿತ ನಾನು ವೀಡಿಯೋ ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಂಬ್ರಾಯ್ಡ್ರಿ ಬ್ಲೌಸು ಟಾನಲ್ಲಿ ಸ್ಟಿಚ್ ಆಗಿ ಬಂದಮೇಲೆ ಹೇಗಿದೆ ಅಂತೇಳಿ ತೋರಿಸಿದ್ದೆ. ಹಾಗೆ ಕಟಿಂಗ್ ಮಾಡೋದು ಹೇಗೆ ಅಂತಲೂ ಸಹಿತ ಹೇಳಿದ್ದೆ. ಈಗ ಸ್ಟಿಚ್ ಆದಮೇಲೆ ಹೇಗೆ ಕಾಣ್ತಿದೆ ಬ್ಲೌಸು, ಹಾಗೆ ನಾನು ಮೊನ್ನೆ ವೀಡಿಯೋದಲ್ಲಿ ಈ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಮಾಡಿಸಿದ್ದು ಎಷ್ಟು ಅಮೌಂಟ್ ಆಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಂದರೆ ಕೊನೆಗೆ ಮರ್ತುಬಿಟ್ಟೆ. ಬ್ಲೌಸ್ಗಳು ಸ್ಟಿಚ್ ಆಗಿದೆ, 2 ದಿವಸದಿಂದ ಸ್ಟಿಚ್ ಮಾಡಿದ್ದೀವಿ. ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಮಿಷನಲ್ಲಿ ಸ್ಟಿಚ್ ಮಾಡೋದಕ್ಕೆ. ಯಾಕಂದರೆ ಮಿಷನ್ ಎಂಬ್ರಾಯ್ಡ್ರಿ ಆದರೆ ಅಷ್ಟು ಕಷ್ಟ ಆಗೋಲ್ಲ, ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಮಿಷನ್ನು ಈಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಹೊಲಿದ್ಮೇಲೆ ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕೆ ಮಿಷನ್ ಎಲ್ಲ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಬ್ಲೌಸ್ ಒಂದೊಂದನ್ನೇ ತೋರಿಸ್ತೀನಿ, ಹಾಗೆ ರೇಟ್ ಎಷ್ಟಾಗಿದೆ ಅಂತಲೂ ಸಹಿತ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ 3,000 ಕೊಟ್ಟಿದ್ದಾರೆ. ಈ ಬ್ಲೌಸಿಗೆ 3,000 ಕೊಟ್ಟಿದ್ದಾರೆ. ಆದರೆ ಇದು ನನಗೆ ಅನಿಸಿರೋದು ಸ್ವಲ್ಪ ಹತ್ತತ್ರ ಹಾಕಬೇಕಿತ್ತೇನೋ ಈ ರೇಟಿಗೆ ಅಂತ ಅನ್ನಿಸ್ತು. ಬ್ಲೌಸ್ ಈ ರೀತಿ ಸ್ಟಿಚ್ ಆಗಿದೆ. ನೀವು ಏನಾದರೂ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ಎಷ್ಟು ತಗೊಳ್ತೀರಾ ಅಂಥೇಳಿ. ಹಾಗೆ ನಾನು ಒಂದೊಂದು ಬ್ಲೌಸಿಗೆ ಎಷ್ಟು ರೇಟ್ ಹೇಳಿದ್ದೀನಿ, ಕಸ್ಟಮರ್ ಎಷ್ಟು ಕೊಡ್ತೀನಿ ಅಂದಿದ್ದಾರೆ, ಎಷ್ಟು ಚೌಕಾಸಿ ಮಾಡಿದ್ದಾರೆ ಅಂತ ಹೇಳಿ ಸಹ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು, ಮ್ಯಾರೇಜಿಗೆ ರೆಡಿ ಆಗ್ತಿರೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಸ್ಟಿಚ್ ಮಾಡೋರಿಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಎಷ್ಟು ತಗೊಬೇಕು ಅನ್ನೋದೊಂದು ಐಡಿಯಾ ಇರೋದಿಲ್ಲ. ತುಂಬ ಕಷ್ಟ ಆಗುತ್ತೆ ಇದು ಸ್ಟಿಚ್ ಮಾಡೋದಕ್ಕೆ. ಈ ರೀತಿ ನಾರ್ಮಲ್ ಡಿಸೈನ್ ಈಗ ರವಣ್ ನೆಕ್ ಇದ್ದರೆ ಅಷ್ಟೊಂದು ಕಷ್ಟ ಅನಿಸಲ್ಲ. ಯಾವುದು ಕಷ್ಟ ಅನಿಸುತ್ತೆ ಅಂದರೆ ನೋಡಿ, ಇದು ಈ ಪಿಂಕ್ ಬ್ಲೌಸ್ ಇದೆಯಲ್ಲ, ಇದು ತುಂಬ ಕಷ್ಟ ಆಯಿತು. ಇದ್ರ ವಿಡಿಯೋ ಸಹಿತ ಸ್ಟಿಚ್ ಮಾಡೋದನ್ನು ಮಾಡ್ಕೊಂಡಿದ್ದೀನಿ. ಆದರೆ ಮೊನ್ನೆ ನಾನು ಕಟ್ಟಿಂಗ್ ವಿಡಿಯೋ ಹಾಕಿದಾಗ ಅಷ್ಟೊಂದಾಗಿ ಜನ ನೋಡಿಲ್ಲ. ಹಾಗಾಗಿ ನನಗೆ ಇವತ್ತು ಈ ವಿಡಿಯೋದಲ್ಲಿ ಹಾಕಿ ಮೇಡಮ್, ಅದು ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಹೇಳಿ ತುಂಬ ಜನ ಹೇಳಿದ್ರೆ ನಾನು ಆ ವಿಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ. ಎಡಿಟ್ ಮಾಡಿ ಹಾಕೋಕ್ಕೆ ನಮಗೆ 1 ಗಂಟೆಯಿಂದ 2 ಗಂಟೆ ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮ್ ಕೊಟ್ಟು ಎಡಿಟ್ ಮಾಡಿ ಹಾಕಿದ್ರೂ ನೋಡಲ್ಲ ಅಂದರೆ ಬೇಜಾರಾಗುತ್ತೆ. ಇದು ನೋಡೋಣ ಎಷ್ಟು ಜನ ಈ ವಿಡಿಯೋ ಬೇಕು ಅಂತ ಹೇಳ್ತಾರೋ ಅದ್ರ ಮೇಲೆ ನಾನು ಎಡಿಟ್ ಮಾಡಿ ನಿಮಗೆ ಈ ಬ್ಲೌಸು ಸ್ಟಿಚ್ ಮಾಡಿರೋದನ್ನು ವಿಡಿಯೋ ಹಾಕ್ತೀನಿ. ಬ್ಲೌಸ್ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಸಹಿತ ಕಮೆಂಟ್ ಮಾಡಬೇಕು. ಹಾಗೆ ಬ್ಲೌಸ್ಗಳು ಇಷ್ಟ ಆದರೆ ಲೈಕ್ ಮಾಡಬೇಕು. ಸ್ಟಿಚ್ ಮಾಡಿದ್ದು ಇಷ್ಟ ಆಯಿತಾ ಅಂತೇಳಿ. ಈ ಬ್ಲೌಸಿಗೆ 2,000ರಿಂದ 2,500 ಕೊಟ್ಟಿದ್ದಾರೆ ಅನಿಸುತ್ತೆ. ಒಟ್ಟು ಟೋಟಲ್ ಎಷ್ಟಾಯಿತು ಅಂತ ನಂಗೆ ಹೇಳಿದ್ಲು ಅವಳು. ಒಂದೊಂದು ಬ್ಲೌಸಿಗೆ ಇಷ್ಟಿಷ್ಟು ಆಗಿದೆ ಅಂತ ಮೇಲ್ಮೇಲೆ ಹೇಳೋದ್ಲು. ನೋಡಿ ಫ್ರೆಂಡ್ಸ್, ಈ ಬ್ಲೌಸು ನನಗೆ ಅವಳಿಗೆ ಸ್ಟಿಚ್ ಮಾಡಿದ್ದಕ್ಕೆ ನಾನು 600 ರೂಪಾಯಿ ಅಂತ ಹೇಳಿದೆ ಒಂದು ಬ್ಲೌಸ್ಗೆ. ಅವಳು ತುಂಬ ಚೌಕಾಸಿ ಮಾಡಿದ್ಲು. ನಿಮ್ಮೂರಲ್ಲೆಲ್ಲ ಎಷ್ಟಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. 600 ರೂಪಾಯಿ ನಾನು ಸ್ಟಿಚಿಂಗಿಗೆ ತಗೊಳ್ತೀನಿ ಅಂದೆ. ಇಲ್ಲ ಅಕ್ಕ, ಅಷ್ಟು ತೊಗೋಬೇಡಿ, ಸ್ವಲ್ಪ ಕಮ್ಮಿ ಮಾಡಿ. ಮತ್ತು ನಾವು ಎಲ್ಲ ಮದುವೆ ಬ್ಲೌಸ್ಗಳು ಬಟ್ಟೆಗಳು ನಿಮ್ಮ ಹತ್ರನೇ ಹೊಲಿಸಿದ್ದೀವಲ್ವ, ಕಮ್ಮಿ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು 500ಗಿಂತ ಜಾಸ್ತಿ 500ಗಿಂತ ಕಮ್ಮಿ ಮಾಡೋಕ್ಕಾಗೋದಿಲ್ಲ. ಬೇಕಿದ್ದರೆ ಹೊಲಿಯೋಕ್ಕೆ ಕೊಡಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇದು ಹೊಲಿಯೋದು ತುಂಬ ಕಷ್ಟ ಆಗುತ್ತೆ. ಹಾಗೆ ಸೂಜಿ ಸಹಿತ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಇದು ಮಾಡೋದು. ಕೈಯಲ್ಲೇ ಈ ಡೋರಿ ಮತ್ತು ಇದನ್ನೆಲ್ಲ ಮಾಡಬೇಕಾಗತ್ತೆ. ತುಂಬಾ ನಮಗೂ ಸಹಿತ 2-3 ಬ್ಲೌಸ್ ಹೊಲಿಯೋ ಕೆಲಸ ಈ ಬ್ಲೌಸ್ ಹೊಲಿಯೋದಕ್ಕಾಗತ್ತೆ. 500 ಸಹಿತ ಕಡಿಮೆ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮೂರಲ್ಲಿ ಎಷ್ಟಿದೆ, ನೀವು ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಎಷ್ಟು ತೊಗೊಳ್ತೀರಾ ಬರೀ ಸ್ಟಿಚ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಬ್ಲೌಸ್ ಸಿಂಪಲ್ ಹಾಕಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಗ್ಯಾಪು ಬಿಟ್ಟರು ಅಂತ ನನಗೆ ಸ್ವಲ್ಪ ಅನ್ನಿಸ್ತಾ ಇದೆ. ಇದು ಇನ್ನೂ ಸ್ವಲ್ಪ ಹತ್ತಿರ ಬರಬೇಕಿತ್ತೇನೋ ಅಂತ ಅನ್ನಿಸ್ತಿದೆ. ನೀವು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಸಹಿತ ಕಮೆಂಟ್ ಮಾಡಿ. ಇನ್ನೂ ಹೇಗೆ ಹಾಕ್ಬೋದಿತ್ತು, ಸ್ಟಿಚ್ ಆದಮೇಲೆ ಹೇಗೆ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೌಸಿನ ಸ್ಯಾರಿಗಳು ಸಹಿತ ಕುಚ್ಚು ಹಾಕಿದೆ. 2 ಇದೆ ಸ್ಯಾರಿ, ಅದು ಸಹಿತ ನಾನು ಹೇಗಿದೆ ಅಂತೇಳಿ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ತಂಗಿ ಕುಚ್ಚು ಹಾಕಿದಾಳೆ ಅದನ್ನು. ನೋಡಿ ಫ್ರೆಂಡ್ಸ್, ಇದೆಲ್ಲ ಕೈಯಲ್ಲಿ ನಾವು ಸ್ಟಿಚ್ ಮಾಡೋದು ಸುಮಾರು ಹೊತ್ತು 1/4 ಗಂಟೆ ಇದಕ್ಕೆ ಹಿಡಿಯುತ್ತೆ. ಬ್ಲೌಸ್ಗಳೆಲ್ಲ ಹೇಗೆ ಬಂದಿದೆ ಅಂಥೇಳಿ. ಒಟ್ಟು ಟೋಟಲ್ ಅವಳು ಎಷ್ಟು ಬ್ಲೌಸಿಗೆ 11,000 ಪೇ ಮಾಡಿದಾಳಂತೆ. ನೋಡಿ, ಈ ಥರ ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಟೋಟಲ್ ಆಗಿ ಅವಳು 11,000 ಪೇ ಮಾಡಿದಾಳಂತೆ. ನಮಗೆ ಸ್ಟಿಚಿಂಗಿಗೆ ಒಂದು ಬ್ಲೌಸಿಗೆ 500 ರೂಪಾಯಿ ಕೊಡ್ತೀನಿ ಅಂದಿದ್ದಾಳೆ. 2,500 ಆಗುತ್ತೆ. ಇದರಲ್ಲಿ ನಾನು 1 ರೂಪಾಯಿ ಸಹಿತ ಬಿಡೋಕ್ಕಾಗಲ್ಲ, ನಾನು ಇಷ್ಟು ಕಡಿಮೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದೀನಿ. ಇನ್ನೇನು ಅಂತ ಗೊತ್ತಿಲ್ಲ, ಏನು ಮಾಡ್ತಾಳಂತೆ. ಈಗ ಇದೇ ಬ್ಲೌಸ್ ಅಂದರೆ ಎಲ್ಲ ಬ್ಲೌಸು ಒಂದು 2-3 ಸೀರೆ ಕುಚ್ಚಾಕಿ ಕೊಟ್ಟಾಯಿತು. ನಾನು ಅದು ವಿಡಿಯೋ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ.
ಈಗ ಇನ್ನೆರಡು ಸೀರೆ ಬಂದಿದೆ ಕುಚ್ಚಾಕಿ, ಅದು ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮೂರಲ್ಲೆಲ್ಲ ನೀವು ಹ್ಯಾಂಡ್ ವರ್ಕ್ ಹಾಕ್ಕೊಟ್ಟಿರೋ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ತಗೊಳ್ತೀರಾ ನನಗೂ ಹೇಳಿ, ನನಗೂ ಗೊತ್ತಾಗುತ್ತೆ. ಹಾಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕು ಅಂತ ಸಹಿತ ನಾನೊಂದು ವಿಡಿಯೋ ಹಾಕಿದ್ದೀನಿ, ಅದರ ಲಿಂಕ್ ಬೇಕಾದರೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಹೇಗೆ ಬಂದಿದೆ ಬ್ಲೌಸ್ ಸ್ಟಿಚ್ ಮಾಡಿದ್ದು ಅಂತ ಸಹಿತ ಕಮೆಂಟ್ ಮಾಡಿ. ಹಾಗೆ ಇದು ಹ್ಯಾಂಡ್ ವರ್ಕ್ ಅಲ್ಲ, ಇದು ಮಿಷನ್ ಎಂಬ್ರಾಯ್ಡ್ರಿ ಇವತ್ತು ಬಂತು. ಇದು ಬರೀ 450 ಡಿಸೈನು. ಹೇಗಿದೆ ಅಂತ ಹೇಳಿ ನೋಡಿ, ಈ ರೀತಿ ಇದೆ. ಇದು ಅಷ್ಟಾಗಿ ವೆಯ್ಟ್ ಇಲ್ಲ ಫ್ರೆಂಡ್ಸ್, ಒಂದೊಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬ ವೆಯ್ಟ್ ಇರುತ್ತೆ, ಇದು ಅಷ್ಟಾಗಿ ಏನು ವೆಯ್ಟ್ ಇಲ್ಲ ಫ್ರೆಂಡ್ಸ್. ಈಗ ಸ್ಯಾರಿ ಕುಚ್ಚಾಕಿರೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಬ್ಲೌಸಿನ ಸ್ಯಾರಿ ಬಂದುಬಿಟ್ಟು ಇದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ. ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ನೋಡಿ ಹೇಗಿದೆ ಅಂತೇಳಿ. ನೀವು ಈ ಕುಚ್ಚಿಗೆ ಎಷ್ಟು ರೇಟ್ ತಗೊಳ್ತೀರಾ ಅಂತೇಳಿ, ಈ ಬ್ಲೌಸ್ಗೆ ಈ ಡಿಸೈನ್ ಮ್ಯಾಚ್ ಆಗುತ್ತಾ ಅಂತ ಸಹಿತ ಕಮೆಂಟ್ ಮಾಡಿ. ಸ್ಯಾರಿ ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ಸ್ಯಾರಿ ತರಿಸ್ತೀನಿ ನೋಡಿ, ಈ ಬ್ಲೌಸಿಂದು. ನಾನು ಸಹಿತ ನೋಡಿರಲಿಲ್ಲ, ಇವಾಗಲೇ ನೋಡ್ತಾ ಇರೋದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಈ ಬ್ಲೌಸು ಇದು ಅವರು ಮುಹೂರ್ತಕ್ಕೆ ಉಡ್ತಾರೇನೋ, ಮುಹೂರ್ತಕ್ಕೆ ಉಡೋ ಸೀರೆ ಅಂದ್ಕೊಳ್ತೀನಿ. ಇದಕ್ಕೆ ಸೇಮ್ ಅಂದರೆ ಇದರಲ್ಲಿ ಕಾಪರ್ ಕಲರ್ ಮಣಿನ ಹಾಕಿದ್ದಾರೆ, ಇಲ್ಲಿ ಸ್ವಲ್ಪನೂ ಅಂದರೆ ಸ್ವಲ್ಪ ಎದ್ದು ಕಾಣಲಿ ಅಂತೇಳ್ಬಿಟ್ಟು ಈ ರೀತಿ ಹಾಕಿದ್ದಾರೆ. ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ನೋಡಿ. ಚೆನ್ನಾಗಿದೆ ಅಲ್ವಾ? ಎಷ್ಟು ರೇಟು ಅಂತ, ಇದಕ್ಕೆ ಎಷ್ಟು ರೇಟು ಅಂತ ಕೇಳಿಬಿಟ್ಟು ನಾನು ಹೇಳ್ತೀನಿ. ಮೋಸ್ಟ್ಲಿ 550-500 ರೇಂಜ್ ಇರ್ಬೋದು. ನನಗೆ ಮೆಸೇಜ್ ಮಾಡಿದ್ರಲ್ಲೇ, ಆದರೆ ನಾನು ಮರ್ತಿದ್ದೀನಿ, ಇರ್ಬೋದಷ್ಟು. ನೀವೆಲ್ಲ ಎಷ್ಟು ತಗೊಳ್ತೀರಾ ಅಂತ ಕಮೆಂಟ್ ಮಾಡಿ. ಕುಚ್ಚು ಹಾಕಿದವರಿಗೂ ಸಹಿತ ಹೆಲ್ಪ್ ಆಗುತ್ತೆ, ಅವರು ಸಹಿತ ನಮ್ಮ ಕಮೆಂಟೆಲ್ಲ ಓದ್ತಾರೆ. ಕಮೆಂಟ್ ಮಾಡಿದ್ರೆ ಹೌದಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈ ಬ್ಲೌಸಿಗೆ ಈ ಸ್ಯಾರಿ ಕುಚ್ಚು ಮ್ಯಾಚ್ ಇದೆಯಾ ಅಂತೇಳ್ಬಿಟ್ಟು ಹೇಳಿ. ಈ ಸ್ಯಾರಿ ಕುಚ್ಚು ನಾನು ಲೈವ್ ವಿಡಿಯೋದಲ್ಲಿ ಸಹಿತ ಒಂದ್ಸಲಿ ತೋರಿಸಿದೆ, ತುಂಬ ಜನ ಇಷ್ಟಪಟ್ಟಿದ್ರು. ಇದೇ ಸ್ಯಾರಿ, ಇದೇ ಡಿಸೈನು ಫ್ರೆಂಡ್ಸ್. ಸ್ಯಾರಿ ಕುಚ್ಚು ಡಿಸೈನು, ಹಾಗೆ ಬ್ಲೌಸ್ ಡಿಸೈನು, ಬ್ಲೌಸ್ ಸ್ಟಿಚ್ ಮಾಡಿರೋ ಡಿಸೈನು ಹೇಗಿದೆ ಅಂತೇಳಿ ನನಗೆ ಹೇಳಿ. ಹಾಗೆ ಈ ವಿಡಿಯೋಕ್ಕೆ ನೀವು ಲೈಕ್ ಕೊಟ್ಟಷ್ಟು ನಾನು ಇದರ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಹಾಗೆ ಕಮೆಂಟ್ ಮಾಡಬೇಕು ನನಗೆ ವಿಡಿಯೋ ಹಾಕಿ ಅಂತೇಳ್ಬಿಟ್ಟು, ಹಾಗಿದ್ರೆ ಮಾತ್ರ ಹಾಕ್ತೀನಿ. ಒಂದು 10-20 ಜನ ವಿಡಿಯೋನ ನೋಡಿದಾಗ ನಮಗೂ ಸಹಿತ ಅಷ್ಟೊತ್ತು ಎಡಿಟ್ ಮಾಡಿರ್ತೀವಿ, ತುಂಬ ಬೇಜಾರಾಗುತ್ತೆ. ಹಾಗಾಗಿ ಲೈಕ್ ಕೊಟ್ಟು ನೋಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಬೇಕಿದ್ದರೆ ಧೈರ್ಯವಾಗಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಫ್ರೆಂಡ್ಸ್. ನಾನು ಒಂದೊಂದೇ ಬ್ಲೌಸಿನ ವೀಡಿಯೋನ ನೀಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ನೀವು ಸಹಿತ ವರ್ಕನ್ನು ಮಾಡಿಸ್ಬೋದು. ಫಸ್ಟು ನಾನು ಒಂದೊಂದೇ ಬ್ಲೌಸಿನ ವೀಡಿಯೋಸನ್ನು ಹಾಕಿರ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.